ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಂತ ಅಂದರೆ ಮಾರ್ನಿಂಗ್ ತಿಂಡಿಗೆ ನಮ್ಮ ಅತ್ತೆಯವರು ಎಗ್ ಬಿರಿಯಾನಿ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ರಜಾ ಇರೋದ್ರಿಂದ ಇವತ್ತು ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಇವತ್ತು ಫುಲ್ ಡೇ ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಮೊದಲಿಗೆ ನಾನು ಎಗ್ ಬಿರಿಯಾನಿನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸು, ಒಂದು ಚಮಚ ಖಾರದ ಪುಡಿ, ಒಂದು ಚಮಚ ಧನಿಯಾ ಪುಡಿ, ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಹಾಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ರುಬ್ಬೋದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕೋಬೇಕು. ಆಗಲೇ ಹೇಳೋದು ಮರ್ತೋಯ್ತು. ಅದ್ರ ಜೊತೆ ಗರಂ ಮಸಾಲೆ ಕೂಡ ಹಾಕ್ಕೊಂಡು ರುಬ್ಕೋಬೇಕು. ಗರಂ ಮಸಾಲ ಇಲ್ಲ ಅನ್ಸುತ್ತೆ, ಚಿಕನ್ ಮಸಾಲನೇ ಹಾಕ್ತೀನಿ. ಚಿಕನ್ ಮಸಾಲ ಸಾಕು. ಸೊ ಈಗ ಮೊಟ್ಟೆನ ವಾಶ್ ಮಾಡ್ಕೊಳ್ತೀವಿ. ಮೊಟ್ಟೆ ವಾಶ್ ಮಾಡ್ಕೊಳ್ತಿದ್ದೀನಿ. ನಾನಂತೂ ಮೊಟ್ಟೆನ ಈ ಥರ ತೊಳೆದ್ಬಿಟ್ಟೆ ಹಾಕೋದು, ಯಾಕಂದರೆ ಅದ್ರ ಮೇಲೆಲ್ಲ ಗಲೀಜು ಅಂಟ್ಕೊಂಡಿರತ್ತಲ್ಲ. ಸೊ ಹಾಗಾಗಿ ಮೊಟ್ಟೆ ಬೇಗ ಹಾಕಿದ್ದೀನಿ. ಮೊಟ್ಟೆ ಬೇಯಿಕೊಳ್ಳೋಷ್ಟರಲ್ಲಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೋಬೇಕು. ಪೇಸ್ಟ್ ಇವಾಗ ನಾನು ಒಂದು ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಆವಾಗಲೇ ಏನು ರುಬ್ಬಕ್ಕೆ ಇಟ್ಕೊಂಡಿದ್ದೆ ಎಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ಬೇಕೋ ಚಾಕ್ ಬೇಕಾ? ಬೇಡ, ಬೇಕಾ ನಿಮಗೆ? ಇವಾಗ ಅದೆಲ್ಲ ರುಬ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಟೊಮೆಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ. ಒಂದು 5-6 ತೊಗೊಳ್ಬೋದು, ಅಥವಾ ಸಾಕು ಅಂದರೆ 4 ತೊಗೊಳ್ಬೋದು. ನಾನು ಜಾಸ್ತಿ ಜನ ಇರೋದ್ರಿಂದ ಒಂದು 5-6 ಹಾಕ್ಕೊಳ್ತೀನಿ. ಇವಾಗ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಲ್ಲ ಸ್ಪೈಸಸ್ಗಳೇನಿರುತ್ತೆ ಅದೆಲ್ಲ ಹಾಕ್ಕೊಳ್ತೀನಿ. ಇವಾಗ ಅದಕ್ಕೆ ಆಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ಮೊಟ್ಟೆ ಬಿರಿಯಾನಿಗಿನ ಚಿಕನ್ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ. ಮೊಟ್ಟೆ ಬಿರಿಯಾನಿ ಅಷ್ಟು ಲೈಕ್ ಆಗಲ್ಲ ನನಗೆ. ಚಿಕನ್ ಬಿರಿಯಾನಿ ಅಂದರೆ ಸಖತ್ತಾಗಿರುತ್ತಲ್ವ, ಅದು ತುಂಬ ಇಷ್ಟ ನನಗೆ. ನಿಮಗೆಲ್ಲ ಚಿಕನ್ ಬಿರಿಯಾನಿ ಇಷ್ಟನಾ ಮೊಟ್ಟೆ ಬಿರಿಯಾನಿ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಯಿತು. ಅದಕ್ಕೆ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮ್ಯಾಟೊ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಟೊಮ್ಯಾಟೊನು ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆನೂ ಹಾಕಿದ್ದಾಯಿತು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ.
ಇವಾಗ ಇನ್ನೊಂದು ಕಡೆ ಮೊಟ್ಟೆ ಬೇಯೋದಕ್ಕಿಟ್ಟಿದೆ ಅಲ್ವಾ, ಅದು ಬೆಂದಿದೆ. ಇವಾಗ ಅದ್ರ ಸಿಪ್ಪೆ ಎಲ್ಲ ತೆಗೆದಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಏನು ಮಾಡಬೇಕು ಅಂತ ಅಂದರೆ, ಮೊಟ್ಟೆಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಅಂತ ಅಂದರೆ ಆ ಮೊಟ್ಟೆನ ಚಾಕೂಲಿ 3 ಭಾಗ, ಅಂದರೆ ತುಂಬ ಡೀಪಾಗಿ ಕಟ್ ಮಾಡೋದು ಬೇಡ, ಲೈಟಾಗಿ ಹಾಗೆ ಒಂದೊಂದು ಗೆರೆ ಎಳೆದ್ರೆ ಸಾಕು. ಎಲ್ಲ ಮೊಟ್ಟೆನೂ ಅದೇ ಥರ ಮಾಡ್ಕೊಳ್ಬೇಕು, ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಇವಾಗ ಮಸಾಲೆ ಕೂಡ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ಇವಾಗ ನಾನು ಮೊಟ್ಟೆ ಆ್ಯಡ್ ಮಾಡ್ಕೊಳ್ತೀನಿ. ಮೊಟ್ಟೆ ಹಾಕ್ಕೊಂಡು ನಿಧಾನವಾಗಿ ತಿರುಗಿಸ್ಬೇಕು, ಯಾಕಂದರೆ ಮೊದಲೇ ಬೇಯಿಸ್ಕೊಂಡಿದ್ದೀವಲ್ವ, ಕಟ್ಟಾಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ತಿರುಗಿಸ್ಕೋಬೇಕು. ಆ್ಯಕ್ಚುಲಿ ನಾನು ಕೂಡ ಇಲ್ಲಿ ನಿಧಾನವಾಗಿಯೇ ತಿರುಗಿಸಿರೋದು, ನೀವು ಅಂದ್ಕೋಬೇಡಿ ನಮ್ಗೆ ಹೇಳ್ಬಿಟ್ಟು ಇವರೇ ಇಷ್ಟೊಂದು ಸ್ಪೀಡಾಗಿ ತಿರುಗಿಸಿದಾರಲ್ಲ ಅಂತ. ಆ್ಯಕ್ಚುಲಿ ನಾನು ಕೂಡ ನಿಧಾನವಾಗಿಯೇ ತಿರುಗಿಸಿರೋದು, ಸ್ಪೀಡಾಗಿ ಎಡಿಟ್ ಮಾಡಿದ್ದೀನಿ ಅಷ್ಟೇ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತಲ್ವ, ಹಾಗಾಗಿ. ಇವಾಗ ನಾನು ಮೊಟ್ಟೆ ಎಲ್ಲ ಮಸಾಲೆಯಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಅದನ್ನೊಂದು 2 ನಿಮಿಷ ಅದರಲ್ಲೇ ಬೇಯಿಸ್ಕೊಂಬಿಟ್ಟು ಆಮೇಲೆ ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿನೂ ಕೂಡ ನಿಧಾನವಾಗಿಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು ಅಂತ. ನಾನು ಅದೇ ಥರನೇ ಹಾಕಿರೋದು. ಮೊಟ್ಟೆನ ಈ ಥರನೂ ಹಾಕ್ಬೋದು, ಅಥವಾ ರೈಸ್ ಎಲ್ಲ ಅಕ್ಕಿ ಎಲ್ಲ ತೊಳೆದು ಹಾಕಿಬಿಟ್ಟು ಲಾಸ್ಟಿಗೆ ಇನ್ನೇನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾದ್ರೆ ಮೊಟ್ಟೆನೆಲ್ಲ ಎಟ್ಬಿಟ್ಟು ಆಮೇಲೆ ಬೇಕಾದರೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಬೋದು. ಈ ಥರನೂ ಮಾಡ್ಬೋದು, ನಾನು ತೋರಿಸಿರೋ ಥರನೂ ಮಾಡ್ಬೋದು. ನಾನು ತೋರಿಸಿರೋ ಥರ ಅಂತ ಅಂದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಹಾಗೆ ತುಂಬ ಕೇರ್ಫುಲ್ಲಾಗಿ ತಿರುಗಿಸ್ಬೇಕಾಗತ್ತೆ ಅದನ್ನು. ಹೈ ಫೈ ಕೊಡೆ, ಆಗಲೇ ಕೊಟ್ಲು, ಈಗ ಕೊಡ್ತಿಲ್ಲ. ಹೈ ಫೈ ಬಂಗಾರಿ. ಮತ್ತೆ ಹೈ ಫೈ, ಮತ್ತೆ ಡಿಶು ಡಿಶು ಡಿಶು. ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ತೀನಿ. ಅಷ್ಟರಲ್ಲಿ ನಮ್ಮ ಮನೆಗೆ ನಮ್ಮ ಅತ್ತಿಗೆ ಮಗಳು ಬಂದುಬಿಟ್ಟಿದ್ಲು. ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಅವಳ ಹತ್ರ ಹೋಗ್ಬಿಟ್ಟು ಅವಳನ್ನ ಮಾತಾಡಿಸ್ತಾ ಇದ್ದೆ. ಇವಾಗ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅಷ್ಟರಲ್ಲಿ ಕುಕ್ಕರ್ ವಿಸಲ್ ಕೂಡ ಆಯಿತು. ಇವಾಗ ಲಿಡ್ ಓಪನ್ ಮಾಡ್ತಿದ್ದೀನಿ. ಹೇಗಾಗಿದೆ ನೋಡಿ, ನಾನು ವಾವ್ ಅಂತ ಎಲ್ಲ ಹೇಳಲ್ಲ, ಯಾಕಂದರೆ ಇವತ್ತು ತುಂಬ ಸಿಂಪಲಾಗಿ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇದು ಒಂಥರ ಹೊಸ ಥರ ಮಾಡಿದ್ದೀನಿ. ಹಾಗೆ ಟೇಸ್ಟ್ ಕೂಡ ಹೇಗಿದೆ ಅಂತ ನೋಡಬೇಕು. ಇವಾಗ ಎಲ್ಲ ಸುತ್ತ ಕೂತ್ಕೊಂಡಿರ್ತೀವಿ ನಾವು, ಟಿಫನ್ಗೆ ಆದರೂ ಆಯಿತು, ಊಟಕ್ಕಾದರೂ ಆಯಿತು, ಎಲ್ಲರೂ ಜೊತೆಗೆ ಕೂತ್ಕೊಳ್ಳೋದು ಊಟ ಮಾಡಬೇಕಾದ್ರೆ. ಸೊ ಹಾಗಾಗಿ ಎಲ್ಲರಿಗೂ ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ರಿವ್ಯೂ ಕೊಟ್ಟರು, ಬಟ್ ಇಬ್ಬರಿಗೆ ಮಾತ್ರ ಖಾರ ಆಗಿಬಿಟ್ಟಿತ್ತು ಅಂತ ಹೇಳಿದ್ರು. ಹಾಗೆ ನನಗೂ ಕೂಡ ಚೂರು ಖಾರ ಆಗಿತ್ತು. ಅದು ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿದೆ ಅಂತ ಅನಿಸುತ್ತೆ, ತುಂಬ ಖಾರ ಇತ್ತು ಅದು. ನಾನು ನೋಡ್ದೇ 1 ಸ್ಪೂನ್ ಹಾಕಿಬಿಟ್ಟೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹೊಸ ಥರ ಟ್ರೈ ಮಾಡಿದರೂ ಕೂಡ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಮಾರ್ನಿಂಗ್ ಟಿಫಿನ್ ಎಲ್ಲ ಮಾಡ್ಕೊಂಡಾಯಿತು. ಇವಾಗ ಆಚೆ ಕಡೆ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಸಡನ್ನಾಗಿ ಹೇಳಿದ್ರು. ಸರಿ ಆಯಿತು ಹೋಗಿ ಬರೋಣ ಅಂತ ನಮ್ಮ ಅತ್ತೆ ಮತ್ತು ನಾನು ನನ್ನ ಹಸ್ಬೆಂಡ್ 3 ಜನನೂ ಹೊರಟಿದ್ದೀವಿ. ಸೊ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಿಲ್ಲ ಅವರು, ಏನು ತೊಗೊಳ್ಳೋದಕ್ಕೆ ಏನೂ ಇಲ್ಲ, ಸುಮ್ಮನೆ ಆಚೆ ಕಡೆ ಹೋಗಿ ಬರೋಣ ಅಂತ ಕರ್ಕೊಂಡೋದ್ರು. ಹಾಗೆ ಇಲ್ಲಿ ಬಿಗ್ ಬಜಾರ್ ಆಫರ್ ನಡೀತಿದೆ, ಹೋಗೋಣ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳಿದರು. ಸೊ ಅಲ್ಲಿಗೆ ಹೋದ್ವಿ. ಮನೆಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಮೊದಲಿಂದನೂ. ಸೊ ಅಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಸಿಕ್ತು, ಅಲ್ಲಿ ಕೂಡ ಶಾಪ್ ಮಾಡಿದ್ವಿ. ಅಲ್ಲೇ ಹಾಕಿದಿರೋದು ಬೇಡ. ಸೊ ಇವಾಗಿನ್ನ ಆಚೆ ಹೋಗಿದ್ವಲ್ಲ, ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಏನೇನೆಲ್ಲ ತಂದಿದ್ದೀವಿ ಅಂತ ಅಲ್ಲಿ ತೋರಿಸ್ಲಿಲ್ವಲ್ಲ, ಏನೇನು ತೊಗೊಂಡಿದ್ದೀವಿ ಅಂತ. ಸೊ ಹಾಗಾಗಿ ಇಲ್ಲಿ ಎಲ್ಲ ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತ. ಮೊದಲನೇದಾಗಿ ಇದು ಹಣ್ಣು ಹಾಕೋ ಪುಟ್ಟಿ. ಇದು ಅವಾಗಿಂದನೂ ತೊಗೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಇವಾಗ ಫುಲ್ಫಿಲ್ ಆಗಿದೆ ಆಸೆ ನಂದು. ತೊಗೊಂಬಂದಿದ್ದೀವಿ ಇದು. ಟಡಾ, ಇದೊಂದು. ನೆಕ್ಸ್ಟು ಇದು ಪಡ್ ಮಾಡೋ ಹಂಚು ಒಂದಿದೆ, ಬಟ್ ಇದು ತುಂಬ ವೆಯ್ಟ್ ಇರೋದ್ರಿಂದ ತುಂಬ ಇಷ್ಟ ಆಯಿತು. ಇದು ತೊಗೊಳ್ಳೇಬೇಕು ಅಂತ ತೊಗೊಂಡು ಬಂದಿರೋದು ಇದೊಂದು.
ಥಿಂಕ್ ಪಡ್ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಪಡ್ ಮಾಡೋದು. ನೆಕ್ಸ್ಟು ಚಾಕು. ನೆಕ್ಸ್ಟ್ ಬಂದು ಇದು ಎಷ್ಟೋ ದಿನದಿಂದ ಇದನ್ನು ಕೂಡ ತಗೊಳ್ಬೇಕು ಅಂತ ಅನ್ಕೊಳ್ತಿದ್ದೆ. ಸೊ ಇದನ್ನು ಕೂಡ ತಗೊಂಡು ಬಂದಿದ್ದೀವಿ ಇವಾಗ. ಇದು ಉಪ್ಪು ಮತ್ತು ಹುಣಸೆ ಹಣ್ಣು ಮೇಯ್ನ್ ಆಗಿ ಇದರಲ್ಲೇ ಹಾಕಿಡ್ಬೇಕಾಗಿರೋದು, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬಾರ್ದು. ಸೊ ಹಾಗಾಗಿ ನಾನು ಇವಾಗ ಕಾಲ ಕೂಡ ಬಂದಿದೆ, ಇವಾಗ ತೊಗೊಂಡು ಬಂದಿರೋದು 2 ಪೀಸ್ ತೊಗೊಂಡು ಬಂದಿರೋದು. ಆ ಥರದಲ್ಲಿ 2 ಪೀಸ್ ಇರಲಿ ಅಂತ ಸದ್ಯಕ್ಕೆ 2 ಪೀಸ್ ತೊಗೊಂಡು ಬಂದಿರೋದು. ಒಂದು ಆ ಕಲರು, ಇನ್ನೊಂದು ಈ ಥರ ಕಲರ್. ಈ ಕಲರ್ ಇದಂದು ಇದೆಲ್ಲ ಆಚೆ ತಗೊಂಡು ಬಂದಿದ್ದು, ಆನ್ಲೈನಲ್ಲಿ ತರಿಸಿದಲ್ಲ. ನೆಕ್ಸ್ಟು ಇದೊಂದು ಬಾಣಲಿ. ಎಷ್ಟು ವೆಯ್ಟ್ ಇದೆ ಅಂದರೆ ದಪ್ಪ ತಳ, ಕಾಯೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ಬೇಕು. ಇದು ಕೂಡ ಕ್ಯೂಟಾಗಿತ್ತು, ಒಗ್ಗರಣೆ ಹಾಕೋದಕ್ಕೆಲ್ಲ ಚೆನ್ನಾಗಿದೆ ಅಂತ ತಗೊಂಡು ಬಂದೆ ಇದೊಂದು. ನೆಕ್ಸ್ಟ್ ಇದೊಂದು ಪುಟ್ಟ ಡಸ್ಟ್ಬಿನ್, ಇದು ಬೇಕಿತ್ತು, ಇದು ಕೂಡ ತಗೊಂಡು ಬಂದೆ. ನೆಕ್ಸ್ಟ್ ಇದೊಂದು ಹೇರ್ ಎಲ್ಲ ಸಿಕ್ಕಾಪಟ್ಟೆ ಉದ್ರೋಗ್ತಿದೆ, ನಂದು ಹೇರ್ ಫಾಲ್ ಆಗ್ತಿದೆ. ಸೊ ಹಾಗಾಗಿ ಆನಿಯನ್ ಸ್ಪ್ರೇ ಮಾಡ್ಕೊಳ್ಳೋಣ ಅಂತ ಇದೊಂದು ಬಾಟ್ಲು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಇದೊಂದು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇದೊಂದು ಬಾಕ್ಸ್, ಇದು ಬೇಕು ಸ್ಪೂನ್ಗಳನ್ನೆಲ್ಲ ಹಾಕೊಳ್ಳೋದಕ್ಕೆ. ನೆಕ್ಸ್ಟ್ ಇದೊಂದು ಡಬ್ಬ, ಸಾರಿ ಇದೇನಿದೆ ಪಾಟ್ ತುಳಸಿ ಗಿಡ ಹಾಕೋದಕ್ಕೆ ಆಲ್ರೆಡಿ ತಂದಿದ್ದಾರೆ. ಬಟ್ ನಮ್ಮ ಹಸ್ಬೆಂಡ್ ಅದು ತುಂಬ ಚಿಕ್ಕದು ಅನ್ನಿಸ್ತಿದೆ, ಹಾಗಾಗಿ ಇದೊಂದು ಪೀಸ್ ಸದ್ಯಕ್ಕೆ ತರಿಸ್ಕೊಂಡಿದ್ದೀವಿ, ಹೇಗಿರುತ್ತೆ ನೋಡೋಣ ಅಂತ. ಚೆನ್ನಾಗಿದೆ. ನೆಕ್ಸ್ಟ್ ಇದೊಂದು ಬಾಗಿಲು. ನಾವಿರೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಧೂಳಲ್ವಾ, ಹಾಗಾಗಿ ಡೈಲಿ ಕ್ಲೀನ್ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಇದೊಂದು ತೊಗೊಂಡು ಬಂದೆ ಉಜ್ಜೋದಕ್ಕೆ ಅಂತ, ಬಾಗಿಲು ಉಜ್ಜೋದಕ್ಕೆ ಅಂತ. ನೆಕ್ಸ್ಟು ಇದು ಚೇರು ನಮ್ಮನೆ ಸೊಸೆಗೆ, ನಮ್ಮನೆ ಸೊಸೆ ಅಂದರೆ ನಮ್ಮ ಅತ್ತೆ ಮಗಳಿಗೆ ತಗೊಂಡಿರೋದವರು. ತುಂಬ ಇಷ್ಟಪಟ್ಟು ತಗೊಂಡಿದ್ದಾರೆ, ಕ್ಯೂಟಾಗಿದೆ ಇದು. ಕೂತ್ಕೊಳ್ತಾಳೋ ಎಲ್ಲ ನೋಡಿಬಿಟ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡ್ತಾಳೆ, ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ನಾನು ಆಲ್ರೆಡಿ ಒಂದ್ಸಲ ಕೂತ್ಬಿಟ್ಟಿದ್ದೀನಿ ಇದರಲ್ಲಿ. ಇದನ್ನು ತಗೊಂಡಿದ್ದಾರೆ. ನೆಕ್ಸ್ಟ್ ಬಂದರೆ ಇಟ್ಬಿಟ್ಟು ನಾವು ತರಿಸ್ಬಿಟ್ಟು ಇದನ್ನು ವೀಡಿಯೋದಲ್ಲಿ ಓಪನಿಂಗ್ ಸೆರೆಮನಿ ಮಾಡಬೇಕು ಅಂತ. ಇದನ್ನು ಆಯಿಲ್ ಯೂಸೇ ಮಾಡಿಲ್ಲ. ನನ್ನ ಹಸ್ಬೆಂಡ್ ಅವಾಗಿಂದನೂ ಹೇಳ್ತಾನೆ ಇದ್ರು ಯೂಸ್ ಮಾಡು ಅಂತ. ಬಟ್ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಓಪನೇ ಮಾಡಿರಲಿಲ್ಲ. ಇದು ಬಂದು ಆನ್ಲೈನಲ್ಲಿ ತರಿಸಿದ್ದವರು. ಎಷ್ಟಿದೆ? 399 ಅಲ್ಲ 399ಗೆ 2 ಇದು ಆನ್ಲೈನಲ್ಲಿ. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಗ್ಲಾಸ್ದು ಸರಿ, ಅದೇ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಆ್ಯಡ್ ಮಾಡಿರ್ತೀನಿ. ಇದನ್ನು ಯೂಸೇ ಮಾಡಿರಲಿಲ್ಲ ನಾನು ವಿಡಿಯೋ ಮಾಡೋದಕ್ಕೋಸ್ಕರ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇವೆಲ್ಲನೂ. ಸೊ ಇಷ್ಟೇ. ಇನ್ನೂ ಏನಾದರೂ ತೊಗೊಂಡ್ರೆ ಮತ್ತೆ ಅದು ಕೂಡ ಶಾಪಿಂಗ್ ವಿಡಿಯೋ ಮಾಡಿಬಿಟ್ಟು ಹಾಕ್ತೀವಿ. ಸದ್ಯಕ್ಕೆ ಇಷ್ಟೇ ತೊಗೊಂಡಿರೋದು. ಇಷ್ಟು ಇವಾಗ ಆಚೆ ಕಡೆಯಿಂದ ಏನೇನು ಶಾಪಿಂಗ್ ಮಾಡ್ಕೊ ಬಂದಿದೆ ಅಂತ ಎಲ್ಲ ತೋರಿಸಾಯಿತು. ನನ್ನ ಹಸ್ಬೆಂಡು ಅವ್ರ ಅಜ್ಜಿಗೆ ಹೇಗೆ ಕಾಮಿಡಿ ಮಾಡ್ತಿದ್ದಾರೆ ಅಂತ ನೋಡಿ ನೀವೇ. ಆ ಡಸ್ಟ್ಬಿನ್ ಇಟ್ಕೊಂಡು ಪಾಪ ಅವ್ರಿಗೆ ರೇಗಿಸ್ತಿದ್ದಾರೆ. ಪಾಪ ಅವ್ರಿಗೆ ಏನು ಅಂದರೆ ಏನೂ ಗೊತ್ತಾಗ್ತಾ ಇಲ್ಲ. ಅದು ಪ್ರೆಸ್ ಮಾಡಿದರೆ ಓಪನ್ ಆಗ್ತಿದೆ ಅಂತಲೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನನಗೆ ನಿಜ ಪಾಪ ಬೇಜಾರಾಗೋಯ್ತು. ಎಂಥ ಮುಗ್ಧ ಮನಸ್ಸು ಅಂತ. ನೋಡು ಹೆಂಗೆ ಮತ್ತೆ ಕೇಳ್ತದೆ ಇದು. ಬಾಯಲ್ಲಿ ಹೇಳ್ಬೇಕು ನೀನು ಎದ್ದೇಳೋ ಮುಚ್ಕೋ ಅಂತ.
ಅಜ್ಜಿ ಅದು ನಿಮ್ಗೆ ಯಾವ ಮರಿಸ್ತಿರೋದು? ನಂದು ಚೇರು ತಗೋಬಾ, ನಂದು ಎಲ್ಲಿಗೆ ಎಳ್ಕೋದ್, ನಂದು ಕೊಡೆ. ನಂದು 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 ಕೊಡು, ನಂದು ಚೇರು ಕೊಡು. ಕೊಡು, ಹೋಗು ಹೋಗಿ ನಿಮ್ಮ ಮನೆಗೆ. ಈಗ ಹೋಗಿ ನಿಮ್ಮ ಮನೆಗೆ, ನಂದು ಚೇರು ನಿಮ್ಮ ಮನೆಗೆ ಹೋಗು ಹೋಗು.